ಮುಖ್ಯಮಂತ್ರಿಗಳ ಸಲಹೆಗಾರ ಒಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ರು. ಇದು ಭಾರಿ ಚರ್ಚೆಗೀಡಾಗಿದೆ. ಸದ್ಯ ಮುಖ್ಯಮಂತ್ರಿಗಳ ಸಲಹೆಗಾರ ರಾಯರೆಡ್ಡಿ ಮತ್ತು ಅಧಿಕಾರಿಗಳ ನಡುವಿನ ಜಟಾಪಟಿಗೂ ಕೂಡ ಕಾರಣವಾಗಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಲೆಟರ್ ವಾರ್. ಸಿಎಂ ಆರ್ಥಿಕ ಸಲಹೆಗಾರರ ಮತ್ತು ಅಧಿಕಾರಿಗಳ ನಡುವೆ ಈಗ ಫೈಟ್ಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಕಚೇರಿ ತಲುಪಿದೆ ಬಸವರಾಜ ರಾಯರೆಡ್ಡಿ ಬರೆದಿದ್ದಂತಹ ಪತ್ರ. ಸಿಎಂ ಕಚೇರಿಯಿಂದ ಗಣಿ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಕೂಡ ಹೋಗಿದೆ. ಕೊಪ್ಪಳ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಪುಷ್ಪಲತಾಗೆ ಕಾಲ್ ಮಾಡಿ ವಿವರಣೆಯನ್ನ ಕೇಳಲಾಗಿದೆ. ಆರೋಪದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾಗಿ ಸಿಎಂ ಕಚೇರಿಯ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಈ ಕುರಿತಾಗಿ ಗಣಿ ಭೂವಿಜ್ಞಾನ ಇಲಾಖೆಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 2 ದಿನದ ಹಿಂದಷ್ಟೇ ರಾಯರೆಡ್ಡಿ ಅವರು ಒಂದು ಪತ್ರವನ್ನು ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಇಲ್ಲಾಗ್ತಾ ಇರುವಂತಹ ಗಣಿ ಭೂ ಅವ್ಯವಹಾರದ ವಿಚಾರವಾಗಿ ಗಮನ ಹರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ರು ಮತ್ತು ಅಧಿಕಾರಿಗಳನ್ನ ನೇರ ಶಾಮೀಲಾಗಿದ್ದರ ಕಾರಣ ವರ್ಗಾವಣೆ ಮಾಡಿ ಅಂತ ಕೂಡ ಪತ್ರದ ಮುಖಾಂತರ ಕೇಳಲಾಗಿತ್ತು. ಇದೇ ವಿಷಯವಾಗಿ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಪತ್ರ ತಲುಪಿದೆ. ಪತ್ರ ತಲುಪಿದ ನಂತರದಲ್ಲಿ ಅದರಿರುವಂತಹ ಅಂಶಗಳ ಆಧಾರದ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಪುಷ್ಪಲತಾಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ.